ನಮಸ್ಕಾರ ಸ್ನೇಹಿತರೆ, ಇದು ನನ್ನ ಮೊದಲನೇ ವಿಡಿಯೋ. ಇದರಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಸ್ನೇಹಿತರೆ, ಭಾರತದಲ್ಲಿ ಅನೇಕ ರೀತಿಯ ರಹಸ್ಯಗಳಿವೆ. ಹಾಗೆ ನಾನು ಹುಡುಕುತ್ತಾ ಹೋದಲ್ಲಿ ನನಗೆ ಸಿಕ್ಕಿದ್ದು ಈ ರೂಪಕೊಂಡ ಹಿಮ ಸರೋವರ. ಸ್ನೇಹಿತರೆ, ಈ ಹಿಮ ಸರೋವರದಲ್ಲಿ ಅನೇಕ ರೀತಿಯ ರಹಸ್ಯಗಳು ಅಡಗಿವೆ. ಇದರ ಬಗ್ಗೆ ಅನೇಕ ಆರ್ಟಿಕಲ್ಸ್ ಹಾಗೂ ವಿಜ್ಞಾನಿಗಳು ಹಾಗೂ ಸ್ಥಳೀಯರ ದಂತಕಥೆಗಳು ಒಂದು ದೊಡ್ಡ ಕಥೆಯೇ ಸೃಷ್ಟಿ ಮಾಡಿ. ಸ್ನೇಹಿತರೆ, ಯಾವುದು ನಿಜ ಯಾವುದು ಸುಳ್ಳು ಎಲ್ಲವನ್ನು ಒಂದೊಂದಾಗಿ ಹೇಳುತ್ತಾ ಹೋಗ್ತೀನಿ, ನೀವು ಕೇಳಿ. ಸ್ನೇಹಿತರೆ, ಕೇಳುವವರಿಗೆ ಇದು ಒಂದು ಬರೀ ಕಥೆ ಇರೋದು, ಆದರೆ ಇದು ಒಂದು ನಿಜವಾದ ಸತ್ಯ ಘಟನೆ. ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಇದರ ರಹಸ್ಯ ಯಾರೂ ಕೂಡ ಹೊರಗೆ ಹಾಕಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಮಾಡೋದಕ್ಕೆ ಕಥೆಯನ್ನು ಶುರು ಮಾಡಿ. ರೂಪಕೊಂಡ ಸರೋವರ ಹೆಸರಿಗೆ ತಕ್ಕಂತೆ ರೂಪವಿರುವ ಈ ಹಿಮ ಸರೋವರಕ್ಕೆ ಒಂದು ಇತಿಹಾಸವಿದೆ. ಸ್ನೇಹಿತರೆ, ಸುತ್ತೆಲ್ಲ ಹಿಮಾಲಯದ ಬೆಟ್ಟಗಳು, ಸುಮಾರು 5,000 ಅಡಿ ಎತ್ತರದಲ್ಲಿರುವ ಈ ಹಿಮ ಸರೋವರ ಭಾರತದ ಉತ್ತರಾಖಂಡ ರಾಜ್ಯದ ಚಮೋಲಿ ಎಂಬ ಪ್ರದೇಶದಲ್ಲಿ ತ್ರಿಶೂಲ ಮತ್ತು ನಂದಗುಟ್ಟಿಯ ಶಿಖರಗಳ ನಡುವೆ ಈ ವಿಶಾಲವಾದ ಸುಂದರ ಹಿಮ ಸರೋವರ ಸ್ಕಲ್ಟನ್ ಲೇಕ್ ಹಾಗೂ ಮಿಸ್ಟ್ರಿ ಲೇಕ್ ಎಂದು ಕರೆಯಲು ಕಾರಣವೇನು? ಇತಿಹಾಸ ಹುಡುಕುತ್ತಾ ಹೋದರೆ ನಾವು 1939 ಹಾಗೂ 45 ಮಧ್ಯದಲ್ಲಿ ನಡೆದ ಎರಡನೇ ಮಹಾಯುದ್ಧದ ಅವಧಿಯಲ್ಲಿ 1942ರಲ್ಲಿ ಅರಣ್ಯಾಧಿಕಾರಿಯಂತಹ ಹರಿಕಿಶನ್ ಮಾಧವನ್ ಅವರು ಈ ಅಸ್ಥಿಪಂಜರವನ್ನು ಕಂಡುಹಿಡಿದರೆಂದು ಹೇಳಲಾಗುತ್ತದೆ. ಇದರ ಉಲ್ಲೇಖ ದ ಇಂಡಿಯನ್ ಎಕ್ಸ್‌ಪ್ರೆಸ್‌ನಲ್ಲೂ ಕೂಡ ಆಗಿದೆ ಹಾಗೂ ನ್ಯಾಷನಲ್ ಜಿಯೋಗ್ರಫಿ ನೇಚರ್ ಆಫ್ ಕಮ್ಯುನಿಕೇಷನ್ನಲ್ಲೂ ಕೂಡ ಇದೆ. ಸ್ನೇಹಿತರೆ, ಆರಂಭದಲ್ಲಿ ಬ್ರಿಟಿಷರು ಏನು ಹೇಳಿದಾರೆಂದರೆ, ಇದು ಈ ಶವಗಳೆಲ್ಲ ಜಪಾನಿಯ ಶವಗಳಾಗಿರ್ಬೋದು ಎಂದು ಅವರು ಭಾವಿಸಿದರು. ಆದರೆ ವರ್ಷಗಳ ಕಳೆದ ನಂತರ 1950ರಲ್ಲಿ ವಿಜ್ಞಾನಿಗಳು ಸುಮಾರು ಇವು 1000 ವರ್ಷಗಳ ಹಳೆಯದೆಂದು ಹೇಳಿದರು. ಹಾಗೆ ಸಂಶೋಧನೆ ಮುಂದುವರಿಯಿತು. ಹಲವಾರು ವಸ್ತುಗಳು ದೊರಕಿದವು. ಮರದ ತುಂಡುಗಳು, ಕಬ್ಬಿಣದ ಬಿಲ್ಲೆಗಳು, ಚರ್ಮದ ಚಪ್ಪಲಿಗಳು, ಕೈಬೆರಳಿಗೆ ಹಾಕುವ ಉಂಗುರಗಳು, ಹಾಗೆ ಅನೇಕ ರೀತಿಯ ವಸ್ತುಗಳು ದೊರಕಿದವು. ಸ್ನೇಹಿತರೆ, ಹೀಗೆ ಹುಡುಕುತ್ತಾ ಹೋದಲ್ಲಿ ಸ್ಥಳೀಯರು ಒಂದು ಮಾತು ಹೇಳುತ್ತಾರೆ, ಇದು ಎಲ್ಲವೂ ಕೂಡ ಸುಳ್ಳು, ಇದು ಒಂದು ದೊಡ್ಡ ಕಥೆಯೇ ಇದೆ ಎಂದು. ಕ್ರಿಸ್ತಶಕ 1150ರಲ್ಲಿ ಕನೌಜ್ ರಾಜ್ಯದ ರಾಜನಾದ ಜಸ್ದವಲ್ ಮತ್ತು ಅವರ ಗರ್ಭಿಣಿ ರಾಣಿಯಾದ ಬಲಂಪ ನಂದಾದೇವಿ ಯಾತ್ರೆಗೆ ತೆರಳಿದರು. ಅವರೊಂದಿಗೆ ಹಲವಾರು ಸೈನಿಕರು, ಸೇವಕರು, ನೃತ್ಯಗಾರರು ತಂಡವೂ ಇತ್ತು. ಹಾಗೆ ಆ ನೃತ್ಯಗಾರರಲ್ಲಿ ಕೆಲವರು ಅಸಭ್ಯವಾಗಿ ನೃತ್ಯವನ್ನು ಮಾಡಿದರು. ಆ ಯಾತ್ರೆಯ ಸಮಯದಲ್ಲಿ ನಂದಾದೇವಿಗೆ ಕೋಪಗೊಂಡು ಆ ದೇವಿಯು ಭಾರೀ ಆನೆಕಲ್ಲು ಮಳೆಯನ್ನು ಸುರಿಸಿದಳೆಂದು ಆ ಸ್ಥಳೀಯರು ಹೇಳುತ್ತಾರೆ. ಸ್ನೇಹಿತರೆ, 2004ರಲ್ಲಿ ಅನೇಕ ರೀತಿಯ ಅಧ್ಯಯನ ನಡೆಯಿತು. ಕೆಲವು ಶವಗಳ ಮೇಲೆ ಮಾಂಸದ ಅವಶೇಷಗಳಿವೆ ಎಂದು ವಿಜ್ಞಾನಿಗಳು ಹೇಳಿದರು. ಸ್ಥಳೀಯರು ಹೇಳಿದ ಪ್ರಕಾರ ಅನೇಕ ತಲೆಬುರುಡೆಗಳಲ್ಲಿ ಮೇಲಿನಿಂದ ಬಿದ್ದ ವಸ್ತುಗಳ ರೀತಿ ಹೊಡೆತ ಇತ್ತು. ರಂಧ್ರಾಕಾರದ ಗುರುತುಗಳಿದ್ದವು. ಇದರಿಂದ ಕೆಲ ವಿಜ್ಞಾನಿಗಳು ಭಾರೀ ಆನೆಕಲ್ಲು ಮಳೆಯಿಂದಾಗಿ ಸಾವನ್ನಪ್ಪಿದ್ದಾರೆ ಎಂದು ತೀರ್ಮಾನಿಸಿದರು. ಆದರೆ ಸುಮಾರು ವರ್ಷಗಳ ನಂತರ 2019ರಲ್ಲಿ DNA ಅಧ್ಯಯನ, ರೇಡಿಯೋ ಕಾರ್ಬನ್ ಡೇಟಿಂಗ್ ಮೂಲಕ ಒಂದು ದೊಡ್ಡ ತಂಡವು ಒಂದು ದೊಡ್ಡ ಅಧಿಕಾರಿ ಮಾಹಿತಿಯನ್ನು ನೀಡಿತು. ಆ ತಂಡದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ವಹಿಸಿದವರು ದ ಗ್ರೇಟ್ ಆರ್ಥೋಲಾಜಿಸ್ಟ್ ನೀರಜ್ ರೈ, CCMB ನಿರ್ದೇಶಕರಾದ ರಾಕೇಶ್ ಶರ್ಮಾ,
ಹಾಗೆ ಡಾಕ್ಟರ್ ಕುಮಾರಸ್ವಾಮಿ ತ್ಯಾಗರಾಜ್ ಅವರು. ಸ್ನೇಹಿತರೆ, ಆಗಸ್ಟ್ 20, 2019 ನೇಚರ್ ಕಮ್ಯುನಿಕೇಷನ್, ಇಂಡಿಯನ್ ಎಕ್ಸ್ಪ್ರೆಸ್, ನ್ಯಾಷನಲ್ ಜಿಯೋಗ್ರಫಿ ಹಾಗೆ ಹಲವಾರು ಆರ್ಟಿಕಲ್ನಲ್ಲಿ ಇದು ಪಬ್ಲಿಷ್ ಆಯಿತು. ಹಾಗಾದರೆ ಈ ವಿಜ್ಞಾನಿಗಳು ಹೇಳಿದಾದರೇನು? ಸ್ನೇಹಿತರೆ, ಅವರು ಹೇಳಿದ್ದು, ಇವರು ಯಾರೂ ಕೂಡ ಒಂದೇ ಜನರು ಅಲ್ಲ. ಇದರಲ್ಲಿ 38 ಜನಗಳಿದ್ದಾರೆ. ಇದರಲ್ಲಿ 3 ಪ್ರಕಾರಗಳಾಗಿ ವಿಂಗಡಣೆ ಆಗಿದೆ. ಸ್ನೇಹಿತರೆ, 2 ಕಾಲಘಟ್ಟದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಿದರು. 23 ಜನರು ದಕ್ಷಿಣ ಏಷ್ಯಾದ ಮೂಲದವರಾಗಿದ್ದರು. 14 ಜನರು ಪೂರ್ವ ಮೆಡಿಟರೇನಿಯನ್ ಗ್ರೂಪ್ ಆಗಿದ್ದರು, ಅಂದರೆ ಗ್ರೀಸ್ ಮತ್ತು ಕ್ರೀಟ್ ಭಾಗದ ಮೂಲದವರಾಗಿದ್ದರು. ಒಬ್ಬ ವ್ಯಕ್ತಿ ಮಾತ್ರ ಸೌತ್ ಏಷ್ಯನ್ ನಿಂತ ಬಂದಿದ್ದ ಎಂದಾಗಿದ್ದರು. ಅತ್ಯಂತ ರೋಚಕವಾದ ಕಥೆ ಏನಪ್ಪ ಅಂತಂದರೆ, ಇವರು ಯಾರೂ ಕೂಡ ಒಂದೇ ಸಾರಿ ಸಾವನ್ನಪ್ಪಿಲ್ಲ. ಅಂದರೆ DNA ರಿಪೋರ್ಟ್ ಹೇಳುವ ಮೂಲಕ ಕೆಲವರು ಕ್ರಿಸ್ತ ಶಕ 700ರಿಂದ 1000 ನಡುವೆ ಸತ್ತವರು, ಮತ್ತೊಂದು ಗುಂಪಿನಲ್ಲಿ ಸುಮಾರು 1800 ವೇಳೆಯಲ್ಲಿ ಸತ್ತವರು, ಕೆಲವರು ಸುಮಾರು 1000 ವರ್ಷಗಳ ಹಿಂದೆ ಸತ್ತವರು ಎಂದು ವಿಜ್ಞಾನಿಗಳು ಹೇಳಿದರು. ಆದರೆ ಒಂದು ಕಡೆಯ ಪ್ರಶ್ನೆ ಕಾಡುವುದೇನಂತಂದರೆ, ಸ್ಥಳೀಯರು ಹೇಳೋದ ಪ್ರಕಾರ ಹಾಗೂ 2004ರಲ್ಲಿ ವಿಜ್ಞಾನಿಗಳು ಹೇಳೋ ಪ್ರಕಾರ ತಲೆಬುರುಡೆಗಳ ಮೇಲೆ ಗುರುತುಗಳು ಹಾಗೂ ಸ್ಥಳೀಯರ ದಂತಕಥೆನ ಅಥವಾ ಇದು ನಿಜವಾದ ಘಟನೆಯ? ಇದು ಯಾವುದು ಕೂಡ ಇಲ್ಲಿ ಸರಿಯಾದ ದಾಖಲೆಗಳು ಇಲ್ಲ. ಸ್ನೇಹಿತರೆ, ಈ ಸಾವಿನ ಕಾರಣ ಏನಾಗಿರ್ಬೋದು? ಹಾಗೆ ಮೆಡಿಟರೇನಿಯನ್ ಜನ ಇಲ್ಲೇನು ಮಾಡುತ್ತಿದ್ದರು? ಗ್ರೀಸ್ ಕ್ರೀಟ್ ಮೂಲದವರು ಹಿಮಾಲಯಕ್ಕೆ ಏಕೆ ಬಂದರು? ಯಾತ್ರಿಕರೇ ಅಥವಾ ವ್ಯಾಪಾರಿಗಳೇ? ಇನ್ನೂ ಎಷ್ಟು ಅಸ್ಥಿ ಪಂಜರಗಳಿವೆ ಎಂಬುದು ಒಂದು ಪ್ರಶ್ನೆಯಾಗಿದೆ. ಇದು ಒಂದು ಬರೀ ಕಥೆಯಲ್ಲ, ಇದು ಒಂದು ಅತ್ಯಂತ ರಹಸ್ಯವಾದ ಕಥೆ. ಇದು ನಿಜವಾದ ಘಟನೆ ಆಗಿದ್ದರಿಂದ ಇಲ್ಲಿ ನಮಗೆ ಇನ್ನೂ ಕೂಡ ನಾವೆಷ್ಟು ಸಂಶೋಧನೆ ಮಾಡುತ್ತೋ ಇದರ ಬಗ್ಗೆ ಅತಿ ಹೆಚ್ಚು ಮಾಹಿತಿ ದೊರಕಲು ಸಾಧ್ಯವಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗಾಗಿ ಕಮೆಂಟ್ ಮಾಡಿ. ನಮಸ್ಕಾರ.